ಶಕ್ತಿವಂತರಾಗಿ ನಾವು ದುಡಿಮೆಯನ್ನು ಮಾಡಬೇಕು. ಜಾತಿ ದ್ವೇಷಗಳನ್ನು ಅಳೆದು ಜ್ಯೋತಿಯಂತೆ ಬೆಳಗಬೇಕು. ಜಾತಿ ದ್ವೇಷಗಳನ್ನು ಅಳೆದು ಜ್ಯೋತಿಯಂತೆ ಬೆಳಗಬೇಕು. ಸಮನ್ವಯಾಚಾರ್ಯ ಶ್ರೀ ಗುರು ಹಾಲೇಶ್ವರರನ್ನು ನೆನೆಯಬೇಕು. ಅಖಂಡ ಭಾರತದ ಧರ್ಮ ಗ್ರಂಥ ಯಾವುದು ಅಂತಂದರೆ ಅದು ಸಂವಿಧಾನ. ಆ ಸಂವಿಧಾನದ ಜಾಗೃತಿಯ ಒಂದು ಈ ಸಮಾವೇಶ ಹಿರಿಯಡಗಡೆಯಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಜೊತೆಯಾಗಿ ಹಿರಿಯಡಗಲಿಯ ಗ್ರಾಮ ಪಂಚಾಯಿತಿಯ ವತಿಯಿಂದ ಎಲ್ಲರ ಗ್ರಾಮದ ಸಮಸ್ತರ ಸಹಯೋಗದಲ್ಲಿ ನಡೆದಿರುವಂತಹ ಈ ಭವ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳೊಳ್ಳಿ ವೀರಣ್ಣನವರೇ, ಸೋಮಣ್ಣನವರೇ, NPM ಅಶೋಕರವರೇ, ಚೆಂಗಪ್ಪನವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ, ಈ ಒಂದು ಸಂಘಟನೆಯಲ್ಲಿ ಪ್ರಾರಂಭದಿಂದ ಮುಕ್ತಾಯವರೆಗೂ ತಮ್ಮ ಶ್ರಮ ಬೆವರಿನ ಹನಿಯನ್ನು ಸುರಿಸ್ತಾ ಬಂದಿರತಕ್ಕಂಥ ಎಲ್ಲ ಈ ಜಾಗೃತದ ಸಂವಿಧಾನ ಜಾಗೃತದ ಪದಾಧಿಕಾರಿಗಳೇ, ಸರ್ವರೇ, ಮುದ್ದು ಮಕ್ಕಳೇ, ಬಹಳ ಸಮಯ ಆಗಿರೋದ್ರಿಂದ NPM ಅಶೋಕ್ ಸರ್ ಅವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ಒಬ್ಬ ಪ್ರೊಫೆಸರ್ ಸರ್ ಅವ್ರ ಹೆಸರು ಗೊತ್ತಿಲ್ಲ, ಅವರು ಕೂಡ ಪ್ರಕಾಶ್ ಸರ್ ಅವರು ಕೂಡ ಭಾಳ ಎಳೆಯಾಗಿ ನಾವು ಉಚ್ಚಂಗಪ್ಪ ಮಾತಾಡೋಣ ಅಂತ ಮಾಡಿದ್ವಿ. ಶಿಷ್ಯ ಆದರೂ ಜಿಲ್ಲದ ಪಡೆದ ಭಾಳ ಚೆನ್ನಾಗಿ ಮಾತಾಡೋದು. ಈ ಸಂವಿಧಾನದ ಬಗ್ಗೆ, ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋಕ್ಕೆ ವೇದಿಕೆ ಆಗೋದಿಲ್ಲ. ಭಾಳ ಸ್ವಲ್ಪ ಸಮಯದಲ್ಲಿ ಮಾತಾಡೋಕ್ಕೆ ಇದನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಬ್ರಿಟಿಷರಿಂದ ಏನೋ ಅನೇಕರ ಪ್ರಾಣ ಬಲಿದಾನದಿಂದ, ಲಕ್ಷ ಕೋಟಿ ಜನರ ಬಲಿದಾನದಿಂದ ಭಾರತಕ್ಕೆ 200 ವರ್ಷಗಳ ಕಾಲ ಆಳಿದಿರ್ತಕ್ಕಂಥ ಇಂಗ್ಲಿಷ್ನಿಂದ ಸ್ವಾತಂತ್ರ್ಯ ಏನು ಸಿಕ್ತು. ಸ್ವತಂತ್ರ ಸಿಕ್ಕಿದ ಮೇಲೆ ಅದು ಒಂದು ದಿಕ್ಕಿನ ಕಡೆಗೆ, ಅಭಿವೃದ್ಧಿಯ ಪದದ ಕಡೆಗೆ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದ ಅವಶ್ಯಕತೆ ಇತ್ತು. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಆ ದೇಶಕ್ಕೆ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ಬೇಕಾಗಿತ್ತು. ಆ ದಿಕ್ಸೂಚಿಯನ್ನು ಹೇಗೆ ನಿರ್ಮಾಣ ಮಾಡಬೇಕಂತಕ್ಕಂಥ ಒಂದು ದೊಡ್ಡ ಆಲೋಚನೆ ಒಳಗೆ ಮಹಾತ್ಮ ಗಾಂಧೀಜಿಯವರು ಹಿಡಿದುಕೊಂಡು ಆಗಿರ್ತಕ್ಕಂಥ ಎಲ್ಲ ದುಡಿಡರಿಗೆ ಅದೊಂದು ಯಕ್ಷ ಪ್ರಶ್ನೆ ಆಗಿ, ಕಬ್ಬಿನ ಕಡಲೆ ಆಗಿತ್ತು. ಒಂದು ವ್ಯವಸ್ಥೆಯನ್ನ ಹುಟ್ಟು ಹಾಕೊಂಡು ಈ ಅಖಂಡ ಭಾರತದ ಒಂದು ವ್ಯವಸ್ಥೆಯ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಶಾಂತಿಯ ವ್ಯವಸ್ಥೆಯಲ್ಲಿ, ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ಹೋಗಬೇಕಾದ್ರೆ ಅದಕ್ಕೊಂದು ಸಿದ್ಧಾಂತ ಬೇಕಾಗಿತ್ತು.
ಅದಕ್ಕೆ ಎಲ್ಲರೂ ಕೂಡ ಆಲೋಚನೆಯನ್ನ ಮಾಡಿ ಇದನ್ನ ಯಾರಿಗೆ ಇದರ ಒಂದು ವ್ಯವಸ್ಥೆ, ಈ ಸಂವಿಧಾನದ ರಚನೆಯ ಬಗ್ಗೆ ಯಾರಿಗೆ ಇದನ್ನ ಕೊಡಬೇಕು, ಇದರ ಜವಾಬ್ದಾರಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಕಾಣಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಶಕ್ತಿ ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ನಿಶ್ಚಿತವಾಗಿತ್ತು. ಇವರು ಒಂದು ಭವ್ಯವಾಗಿರ್ತಕ್ಕಂಥ ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಅಗಮ್ಯವಾಗಿರ್ತಕ್ಕಂಥ ವಿಶ್ವಾಸದಿಂದ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಎಲ್ಲರೂ ಹೇಳಿದ್ರು. ಈಗ ಅಕ್ಷಯ ಅಂಗಡಿ ಹೋದಾಗ ಕಬ್ನ ಕೊಟ್ಟರು ಮಕ್ಕಳು ಹೋಯ್ತಾನೆ, ಬಂಗಾರ ಏನ್ರ ಅಂತ ನೋಡಕ್ ಕೇಳಿದ್ರೆ ಅದೇ ಬಂಗಾರ ಒಯ್ದ್ರೆ ತೆಗಿತಾನವ, ತಿಕ್ತಾನ. ಹಾಗೆ ಸಮಾಜದ ಆಗಿನ ಕಾಲದಲ್ಲಿರುವಂತ ಒಂದು ವ್ಯವಸ್ಥೆ ಒಳಗೆ ಸ್ಫುಟದಂತೆ ಸುಟ್ಟು ಒಂದು ಅಚ್ಚು, ಒಂದು 24 ಕ್ಯಾರೆಟ್ ಬಂಗಾರ ಏನಂತ ಹೇಳುವ ಅಂತ ಸ್ಫುಟವಾಗಿರ್ತಕ್ಕಂಥ ಬಂಗಾರವಾಗಿ ಹೊರಹೊಮ್ಮಿರ್ತಕ್ಕಂಥವ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದನ್ನು ಅರಿವು ತಗೋಬೇಕು. ಬಹುಶಃ ದಲಿತ ಸಂಘರ್ಷ ಸಮಿತಿಯವರಿಗೆ ಅವರು ಮುಖ್ಯ ಅಲ್ಲ, ಸ್ವಲ್ಪ ತಲೆಯಾಗಿರಲಿ. ದಲಿತ ಸಂಘರ್ಷ ಸಮಿತಿಗೆ ಅವರು ಸೀಮಿತ ಅಲ್ಲ, ಬಸವಣ್ಣ ವೀರಶೈವರಿಗೆ ಸೀಮಿತ ಅಲ್ಲ, ಕನಕದಾಸ್ ಕುರುಬರಿಗೆ ಸೀಮಿತ ಅಲ್ಲ, ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೀಮಿತ ಅಲ್ಲ. ಒಂದನ್ನ ಅರ್ಥ ನಾವು ಮಾಡ್ಕೊಳ್ಬೇಕಾಗಿದೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದಿಕ್ಸೂಚಿಯ ಒಂದು ಬೆಳಕು ಈ 75ನೇ ವರ್ಷದ ಇವತ್ತಿನ ಈ ದಿನದ ತನಕ ಅದು ಎಂತ ಬೆಳಕನ್ನ ನೀಡಿದೆ ಅಂತಂದ್ರ, ಸುಮಾರು 200-300 ವರ್ಷಗಳ ಬ್ರಿಟಿಷರು, ಪೋರ್ಚುಗೀಸರು ಅದರಿಂದ ಅವರೆಲ್ಲ ಆಡಳಿತದ ಒಳಗೆ ನುಗ್ಗಾಗಿರ್ತಕ್ಕಂಥ ಈ ದೇಶದ ಪರಂಪರೆ ಸ್ವತಂತ್ರ ನಂತರ ಭವ್ಯವಾಗಿರ್ತಕ್ಕಂಥ ಪರಂಪರೆ ಇದ್ದರೂ ಸಹಿತ ಅಮೇರಿಕನ ಹುಟ್ಟದೇ ಇರತಕ್ಕಂಥ ಸಮಯದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಕೊಟ್ಟಿರ್ತಕ್ಕಂಥ ಈ ಭಾರತದ ಒಂದು ಪಾವಿತ್ರತೆ ಕೆಲವೊಂದು ಹಂತದೊಳಗೆ ಏನಾಗಿಬಿಟ್ಟು ಅಂದ್ರೆ ಗುಲಾಮಗಿರಿ ಒಳಗೆ ನಮ್ಮ ಭಾವನೆಗಳ ಸತ್ತು ಏನಾಗಿತ್ತಂದ್ರೆ ಅವು ಸೂಕ್ತವಾಗಿ ಅಡಿಗೆ ಕುಡ್ಕೊಂಡಿತ್ತು. ನಂತರ ಸ್ವತಂತ್ರ ನಂತರ ಒಂದು ಹೊಸ ದಿಕ್ಕನ್ನ, ಹೊಸ ಬೆಳಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು BR ಅಂಬೇಡ್ಕರ್ ಅವರು. ಎಲ್ಲರಿಗೂ ಗಟ್ಟಿಯಾಗಿ ಹೇಳ್ತೇನೆ, ಅವರು ಈ ಸಮಾಜಕ್ಕೆ ಸೀಮಿತ ಅಲ್ಲ, ಅವರು ಎಲ್ಲ ಜನಾಂಗದ ಶಾಂತಿಯ ತೋಟದಲ್ಲಿ ಘಮಘಮಿಸುವಂತಹ ಒಂದು ಪುಷ್ಪ ಅವರು. ಅದಕ್ಕೆ ಈ ಒಂದು ಜಾಗೃತ ಬಹಳ ಖುಷಿ ಆಯ್ತು ನಮಗೆ. ನಮ್ಮ ಅಧ್ಯಕ್ಷರು ಕೆಲವೊಬ್ರು ಎಲ್ಲರೂ ಬಂದು ಹೀಗೊಂದು ಜಾಥಾವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಇದು. ಆದ್ರಿಂದ ಇದು ಸಮ ಸಮಾಜದ ದಿಕ್ಕನ್ನು ತೋರಿಸುವುದರ ಜೊತೆಗೆ ಪ್ರಪಂಚದಲ್ಲಿಯೇ ಯಾರೂ ಕೂಡ ಕೊಡದಂತಹ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ತದೆ. ಜೊತೆಯಾಗಿ ಈಗ ಹೆಂಗಂತಪ್ಪ ಅಂತಂದ್ರೆ ಒಂದು BA ಮಾಡಿ, MA ಮಾಡಿ, PhD ಮಾಡಿದಾಗ ಒಂದು ಕಟ್ಟಿ ಮುಗಿತೈತಿ, ಹೌದಲ್ಲ? ಬಹಳ ಮಂದಿಗೆ ಗೊತ್ತೈತಿ, ಒಂದು ಡಿಗ್ರಿ ಮಾಡ್ಬೋದು, ಒಂದು ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಒಂದು ಡಾಕ್ಟರೇಟ್ ಮಾಡ್ಬೋದು. ಎಲ್ಲರ ಗಮನದೊಳಗಿರ್ರಿ, ವಿದ್ಯಾರ್ಥಿಗಳು ಭಾಳ ಇದ್ದೀರಿ. ಅವ್ರು ಎಷ್ಟು ಡಿಗ್ರಿಯನ್ನು ಪಡೆದ್ರು, ಎಷ್ಟು ಮಾಸ್ಟರ್ ಡಿಗ್ರಿಯನ್ನು ಪಡೆದ್ರಪ್ಪ ಅಂತಂದ್ರೆ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.